ನನ್ನ ವಿರುದ್ಧ ಯಾರ್ಯಾರು ಏನೇನು ಹೇಳಿದ್ದಾರೆ ನನಗೆ ಗೊತ್ತಿದೆ. ಅವರ ಉದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ರು ಗೊತ್ತಿದೆ. ಮತ್ತೆ ಷಡ್ಯಂತ್ರದ ಆರೋಪ ಮಾಡಿದ ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಯಾರಿಂದ ಷಡ್ಯಂತ್ರ ಅಂತ ಮಾಧ್ಯಮಗಳ ಮುಂದೆ ನಾನು ಹೇಳಲ್ಲ, ಆಧಾರ ಇಲ್ಲದೆ ಹೇಳಲ್ಲ, ಖಚಿತ ಮಾಹಿತಿ ಇಟ್ಕೊಂಡು ಮಾತಾಡ್ತೀನಿ. ಷಡ್ಯಂತ್ರ ಮಾಡಿದವರ ಬಗ್ಗೆ ಹೇಳ್ತೀನಿ ಅಂತ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ವಜಾಗೆ ಕಾರಣ ಏನು ಅಂತ ವರಿಷ್ಠರನ್ನ ಭೇಟಿಯಾದಾಗ ಕೇಳ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿದ್ದಾರೆ. ಸಿಎಂ ಜಾಗದಲ್ಲಿ ನಾನೇ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಿದ್ದೆ ಅಂತ ರಾಜಣ್ಣ ಹೇಳಿರೋದು. ನನ್ನ ವಜಕ್ಕೆ ಕಾರಣ ಏನು ಅಂತ ವರಿಷ್ಠರನ್ನ ಭೇಟಿಯಾದಾಗ ಕೇಳ್ತೀನಿ ಅಂತ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಇದೊಂದೇ ಸ್ಟೇಟ್ಮೆಂಟ್ ಇಂದ ಇದಾಗಿಲ್ಲ. ರಾಜಣ್ಣ ಅವ್ರ ಮೇಲೆ ಒಂದು ಟೀಮೇ ಅವ್ರ ಎಗೇನೆಸ್ಟ್ ಕೆಲಸ ಮಾಡ್ತಾ ಇತ್ತು. ಅವ್ರು ಏನಾದ್ರು ಮಾತಾಡಿದ್ದನ್ನೆಲ್ಲ ಹೈಕಮಾಂಡ್ಗೆ ತಲುಪಿಸ್ತಾ ಇದ್ರು. ಸೊ ಇದೊಂದು ಸಣ್ಣ ಅರಿವು ಕೂಡ ತಮಗಿತ್ತು ಅಂತ ನಾನು ಭಾವಿಸ್ತೀನಿ. ಇದೊಂದೇ ಹೇಳಿಕೆಯಿಂದ ಏನು ಹೈಕಮಾಂಡ್ ಈ ತೀರ್ಮಾನ ತಗೊಂಡಿಲ್ಲ. ನೀವು ಸಿದ್ದರಾಮಯ್ಯನ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಸ್ಟ್ರಾಂಗ್ ಆಗಿ ಮಾತನಾಡ್ತಿದ್ದೆ, ಕೆಲವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಬರೀ ಅದಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇದ್ದಾವೆ. ನನಗೆ ಗೊತ್ತಿದೆ ಇದರಿಂದ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಏನೇನು ಅವ್ರ ಉದ್ದೇಶಗಳು ಏನೇನಿದ್ದಾವೆ, ಆ ಉದ್ದೇಶ ಈಡೇರಲಿಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇದ್ದಾವೆ. ಅದಕ್ಕೆ ನಾನು ನಿಮ್ಮಲ್ಲಿ ಮಾಧ್ಯಮದಲ್ಲಿ ನಾನು ಪದೇ ಪದೇ ಯಾಕೆ ಬರ್ತಿಲ್ಲ ಹೇಳ್ತಿಲ್ಲ ಅಂದರೆ, ಊಹೆಗಳ ಆಧಾರದ ಮೇಲೆ ಯಾವುದೂ ಮಾತಾಡಬಾರ್ದು. ಖಚಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ನಾವು ಅದ್ರ ಮೇಲೆ ಹೇಳ್ತೀನಿ, ಹೇಳೋದಿಲ್ಲ ಅಂತ ನಾನೇನಿಲ್ಲ. ಮತ್ತು ನಾನು ಯಾವತ್ತೂ ಅಸತ್ಯನೂ ಹೇಳೋದಿಲ್ಲ. ಅದಕ್ಕೋಸ್ಕರ ಸತ್ಯ ಹೇಳ್ತೀನಿ. ಹೇಳಬೇಕು ಅಂದರೆ ನಾನು ನನ್ನಲ್ಲಿರ್ತಕ್ಕಂಥ ಏನೆಲ್ಲ ಊಹೆಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಪರಾಮರ್ಶೆ ಮಾಡಿ ಆನಂತರ ನಿಖರವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಸರ್, ನೀವು ಮಾತನಾಡಿದ ದಿನ ಫ್ರೀಡಮ್ ಪಾರ್ಕ್ನ ಪ್ರತಿಭಟನೆಯ ವೇದಿಕೆಯಲ್ಲೇ ಕಟ್ ಮಾಡಿದ ಒಂದು ವಿಡಿಯೋನ ಉಸ್ತುವಾರಿಗಳಿಗೆ ವೇಣುಗೋಪಾಲ್ಗೆ ತೋರಿಸಿದ್ರು ಅಂತ, ಫುಲ್ ವಿಡಿಯೋ ತೋರಿಸಲಿಲ್ಲ ಅನ್ನೋ ಚರ್ಚೆಗಳು ಈ ಥರದಲ್ಲಿ ನಿಮ್ಮ ಪಕ್ಷದೊಳಗೆ ನಡೀತಾ ಇದೆ. ತಮಗೆ ಆ ಥರದ್ದು ಗೊತ್ತಿದೆ? ನಮ್ಮ ಪೂರ್ಣ ಹೇಳಿಕೆಯನ್ನು ಗಮನಿಸಿದರೆ ಈ ತೀರ್ಮಾನ ಆಗ್ತಾ ಇರಲಿಲ್ಲ ಅಂತ. ನನಗೆ ಯಾವುದು ಗೊತ್ತಿಲ್ಲ, ವೇದಿಕೆಯಲ್ಲಿ ಕೊಟ್ಟಿದ್ದು ಗೊತ್ತಿಲ್ಲ, ಕಟ್ ಮಾಡಿಕೊಟ್ಟಿರೋದು ಗೊತ್ತಿಲ್ಲ, ಯಾವುದಿಲ್ಲ. ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ. ಇದರಲ್ಲೇನು ಮುಚ್ಚುಮರೆ ಏನಿರೋದಿಲ್ಲ. ಅವ್ರು ಹೇಳ್ತಾರೆ, ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಬಿಕಮ್ ಎ ಫ್ಯಾಕ್ಟರ್ ಫಾರ್ ದಿ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ದೋಸ್ ಆರ್ ಓವರ್ ಆಲ್ ದಿ ಫ್ಯಾಕ್ಟರ್ಸ್ ಫಾರ್ ಕನ್ಸಿಡರೇಷನ್. what time, whether they are all concocted, whether they are all true matter, ಇದೆಲ್ಲ ನೋಡೋಣ. ಅವ್ರ ಹತ್ರ ಹೋಗಿ ಮಾತಾಡಿದ ಮೇಲೆ ಹೇಳ್ತೀನಿ. ಈಗಲೇ ಊಹೆ ಮೇಲೆ ಏನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ಮೌನ ಸರ್, ಯಾಕೆಂದರೆ ವಿಪಕ್ಷಗಳು ಭಾಳ ಪಟ್ಟಿಡಿದು ಹೇಳಿ ಅಂತೇಳಿ ಒತ್ತಾಯ ಮಾಡಿದರು. ಹೊರಗಡೆ ಕೂಡ ಸಾಕಷ್ಟು ಒತ್ತಾಯಗಳು ಬಂತು. ಆದರೂ ಅವರು ನಿಮ್ಮ ವಜಾ ಮಾಡಿದ ತೀರ್ಮಾನದ ಬಗ್ಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ನೋವು ಬೇಸರದಲ್ಲಿದ್ದಾರೋ ಅಥವಾ ಹೇಳಲಿಕ್ಕೆ ಆಗ್ತಾ ಇಲ್ವೋ? ಅವರು ಈಸ್ ನಾಟ್ ಹ್ಯಾಪಿ ವಿತ್ ದಿ ಎಪಿಸೋಡ್. ಅದು ಅವ್ರಿಗಿದೆ, ಅದು ತೋರಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಹೈಕಮಾಂಡ್ನಲ್ಲಿ ಏನು ಹೇಳಿದ್ರು ಕೂಡ ಅವ್ರು ಕೇಳಬೇಕು. ಅವ್ರ ಜಾಗದಲ್ಲಿ ನಾನೇ ಇದ್ದರೂ ಕೂಡ ಕೇಳ್ತಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.